ಹಾಯ್, ಹಲೋ, ನಮಸ್ಕಾರ. ಪುನೀತ್ ಟಿವಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ MS ಮುಜಾವರ್. ಆತ್ಮೀಯರೇ, ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅವಧಿಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿದವರು ಯಾರು ಅನ್ನುವ ಕುರಿತು ನೋಡೋಣ. ಆತ್ಮೀಯರೇ, ನಾವು ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತಕ್ಕಂತಹ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅವಧಿಯವರೆಗೆ ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿದವರು ಯಾರು ಅನ್ನುವಂಥ ವಿಷಯದ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡೋಣ, ಮಾಹಿತಿಯನ್ನು ಹಂಚಿಕೊಳ್ಳೋಣ. ಭಾರತ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೊಡ್ಡ ರಾಷ್ಟ್ರ ಅಂತೇಳಿ. ಸುಮಾರು 711ರಿಂದ ಭಾರತದ ಮೇಲೆ ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಹಿಡ್ಕೊಂಡು ದಾಳಿಗಳು ಆರಂಭ ಆಗ್ತವೆ. ಮೊಹಮ್ಮದ್ ಬಿನ್ ಕಾಸಿಮ್ ನಂತರ ಮೊಹಮ್ಮದ್ ಗಜನಿ ಮತ್ತು ಘೋರ್ ದಾಳಿಗಳಾಗ್ತವೆ. ಅದಾದಮೇಲೆ 1196ರಲ್ಲಿ ಕುತುಬುದ್ದೀನ್ ಐಬಕ್ನನ್ನು ದೆಹಲಿಯ ಪ್ರತಿನಿಧಿ ಅಂತ ನೇಮಕ ಮಾಡಲಾಗ್ತದೆ. 1206ರಲ್ಲಿ ಕುತುಬುದ್ದೀನ್ ಐಬಕ್ ಸ್ವತಂತ್ರವಾಗಿ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ದೆಹಲಿ ಸುಲ್ತಾನರ ಆಧಿಪತ್ಯವನ್ನು ಆರಂಭ ಮಾಡ್ತಾನೆ. 1206ರಿಂದ ಹಿಡಿದು 1526ರವರೆಗೆ ದೆಹಲಿಯಲ್ಲಿ ಏನಪ್ಪ ಅಂತಂದ್ರೆ ಸುಲ್ತಾನರ ಆಳ್ವಿಕೆ ಆರಂಭ ಆಗ್ತದೆ. ಮೊದಲನೇದು ಗುಲಾಮಿ ಸಂತತಿ, ಅದಾದಮೇಲೆ ಖಿಲ್ಜಿ ಸಂತತಿ, ಅದಾದಮೇಲೆ ತುಘಲಕ್ ಸಂತತಿ, ಅದಾದಮೇಲೆ ಸೈಯದ್ ಸಂತತಿ, ಅದಾದಮೇಲೆ ಲೋಧಿ ಸಂತತಿ. 5 ಮನೆತನಗಳು ದೆಹಲಿಯನ್ನು 1206ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡ್ತವೆ. ಇದಾದಮೇಲೆ 1526ರಿಂದ 1707ರವರೆಗೆ ಭಾರತವನ್ನು, ದೆಹಲಿಯ ಆಗ್ರಹವನ್ನು ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಆಡಳಿತ ನಡೆಸಿದವರು ಮೊಘಲರು ಅಂತ. ಹೀಗಾಗಿ ಸರಿಸುಮಾರು ವರ್ಷಗಳ ಕಾಲ ಏನಪ್ಪ ಅಂದ್ರೆ ಭಾರತ ವಿದೇಶಿಗರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಇದರ ಮಧ್ಯೆ ವಿದೇಶಿಯರ ಆಕ್ರಮಣದ ಜೊತೆ ಏನಪ್ಪ ಅಂತಂದ್ರೆ ಹೊಸ ಅನ್ವೇಷಣೆಗಳು ಆರಂಭ ಆಗ್ತವೆ. 1492ರಲ್ಲಿ ಈ ಕಾನ್ಸ್ಟಂಟಿನೋಪಲ್ ಏನು ಪತನ ಆಗ್ತದೋ, ಆ ಕಾನ್ಸ್ಟಂಟಿನೋಪಲ್ ಪತನ ಆದ ನಂತರ ವ್ಯಾಪಾರಕ್ಕಾಗಿ ಮಾರ್ಗಗಳು ಬಂದಾದಾಗ ಹೊಸ ಹೊಸ ಸಂಶೋಧನೆಗಳು ಆರಂಭ ಆಗ್ತವೆ. ಆ ಸಂದರ್ಭದಲ್ಲಿ ವಾಸ್ಕೋ ಡಿ ಗಾಮಾ ನೋಡ್ತೀವಿ, ಬಾರ್ತೊಲೊಮೆ ಡಯಾಸ್ ನೋಡ್ಕೊತೀವಿ, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇವರೆಲ್ಲರೂ ಭಾರತಕ್ಕೆ ಬಂದರು. ಆದರೆ ಯಾವ ಉದ್ದೇಶಕ್ಕಾಗಿ ಬಂದರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಅವರೆಲ್ಲ ಬಂದಿದ್ದು ಬಹುತೇಕವಾಗಿ ವ್ಯಾಪಾರಕ್ಕಂತ. ನಾವು ಬಹಳಷ್ಟು ಸಲ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ, ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪರಕೀಯರು ಯಾರು ಅಂತೇಳಿ, ವಿದೇಶಿಗರು ವ್ಯಾಪಾರಕ್ಕಂತ ಬಂದವರು ಯಾರು ಅಂತಂದ್ರೆ ಪೋರ್ಚುಗೀಸರು. ಭಾರತವನ್ನು ಬಿಟ್ಟು ಹೋದವರು ಕೊನೆಗೆ ಯಾರು ಅಂದರೆ ಪೋರ್ಚುಗೀಸರು. ಭಾರತ 1947ರಲ್ಲಿ ಅಂದರೆ 1947ರಲ್ಲಿ ಭಾರತ ಸ್ವತಂತ್ರ ಆಗ್ತದೆ. ಭಾರತ ಸ್ವತಂತ್ರ ಆದರೂ ಸಹ ಭಾರತದಲ್ಲಿ ಪೋರ್ಚುಗೀಸರು ಗೋವಾವನ್ನು ಆಳ್ಕೆ ಮಾಡ್ತಿರ್ತಾರೆ. 1947ರಲ್ಲಿ ಸ್ವತಂತ್ರ ಆದ್ರೂ 1961 ತನಕ ಅಂದರೆ 1961 ತನಕ ಪೋರ್ಚುಗೀಸರು ಗೋವಾವನ್ನು ತಮ್ಮ ಕ್ಯಾಪಿಟಲ್ ಸಿಟಿ ಅಂತ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅದಕ್ಕಾಗಿ ಮೊದಲಿಗೆ ಬಂದವರು ಪೋರ್ಚುಗೀಸರು, ಕೊನೆಗೆ ಹೋದವರು ಪೋರ್ಚುಗೀಸರು ಅಂತ ನಾವು ಅನ್ಕೊಂತೀವಿ. ಇದರ ಮಧ್ಯೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬ್ರಿಟಿಷರು ಏನಿದ್ದಾರೆ, ಅವರು ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತವನ್ನು ಆಳ್ತಾರೆ. 1947ಕ್ಕೆ ಭಾರತವನ್ನು ನಮ್ಮ ಭಾರತೀಯರಿಗೆ ಬಿಟ್ಟು ಅವರು ತಮ್ಮ ರಾಷ್ಟ್ರಕ್ಕೆ ಹೋಗ್ತಾರೆ. ಅದಕ್ಕಾಗಿ ಸುದೀರ್ಘವಾಗಿರ್ತಕ್ಕಂಥ ಹೋರಾಟಗಳು, ಚಳವಳಿಗಳು ನಡೆದಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಯಾವಾಗ ಭಾರತ ಸ್ವತಂತ್ರ ಆಗ್ತದೋ, ಭಾರತ ಸ್ವತಂತ್ರ ಆದ್ಮ್ಯಾಗ, ಭಾರತ 1947 ಸ್ವತಂತ್ರ ಆಗ್ತದೋ, ಅದಕ್ಕಿಂತ ಪೂರ್ವದಲ್ಲಿಯೂ ಏನಪ್ಪ ಅಂದರೆ ಕೆಲವು ಚುನಾವಣೆಗಳು ಆಗಿರ್ತವೆ. ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಅಂತಂದರೆ, 1947ರಲ್ಲಿ ಅಂದರೆ 1947ರಲ್ಲಿ ಭಾರತ ಸ್ವತಂತ್ರ ಆದಾಗ ಚುನಾವಣೆಗಳು ಆಗಿರಲಿಲ್ಲ. ಆದರೂ ಏನಪ್ಪ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಅಂತ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂರನ್ನ ಕರ್ಕೊಂತೀವಿ. ಚುನಾವಣೆ ಆಗದೇನೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನಪ್ಪ ಅಂದ್ರೆ ಭಾರತದ ಪ್ರಧಾನಿ ಆಗ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತಕ್ಕೆ ಸಂವಿಧಾನ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಯಾವಾಗ ಭಾರತ ಸ್ವತಂತ್ರ ಆಗಿರ್ತದೋ, ಸ್ವತಂತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತಕ್ಕೊಂದು ಸಂವಿಧಾನ ಬೇಕಾಗಿರ್ತದೆ.
ಆಗ ಬ್ರಿಟಿಷರು ಏನು ಮಾಡಿ ಹೋಗಿರ್ತಾರೆ ಅಂತಂದ್ರೆ ಭಾರತಕ್ಕೆ ಹೊಸ ಸಂವಿಧಾನ ರಚನೆ ಆಗೋವರೆಗೂ 1935 ಭಾರತ ಸರ್ಕಾರದ ಕಾಯ್ದೆ ಅಂತೇನಿದೆಯಲ್ಲ ಆ ಕಾಯ್ದೆ ಮೂಲಕನ ಆಳ್ವಿಕೆ ನಡೀಬೇಕು, ಆಡಳಿತ ನಡೀಬೇಕು ಅನ್ನುವಂಥ ಒಂದು ನಿಯಮವನ್ನು ಇಟ್ಕೊಂಡೋಗಿರ್ತಾರೆ. ಹೀಗಾಗಿ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತ ಸ್ವತಂತ್ರ ಆದಮೇಲೆ ಮೊಟ್ಟ ಮೊದಲ ಪ್ರಧಾನಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಯ್ಕೆ ಆಗ್ತಾರೆ. ಹೀಗೆ ಭಾರತದೊಳಗೆ ಏನಪ್ಪ ಅಂತಂದ್ರೆ ಸರಿಸುಮಾರು 15ಕ್ಕಿಂತ ಹೆಚ್ಚು ಜನ 1947ರಿಂದ ಹಿಡ್ಕೊಂಡು ಅಟ್ ಪ್ರೆಸೆಂಟ್ ಅಂದರೆ 2024 ತನಕ, ಈಗೇನು ನಾವು ಇತ್ತೀಚಿನ 2024ರಲ್ಲಿ 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರಲ್ಲ ಅಲ್ಲಿಯವರೆಗೆ, ಅದರ ಮಧ್ಯೆ ಏನಪ್ಪ ಅಂತಂದ್ರೆ ಅಲ್ಲಿ ಪ್ರಭಾರಿ ಅಂಥೇಳಿ ಪ್ರಧಾನಿಯಾಗಿ ಆಯ್ಕೆ ಆಗಿರ್ತಾರೆ. ಅವು ಒಟ್ಟು ಹಿಡಿದು 15 ಜನ ಏನಪ್ಪ ಅಂತಂದ್ರೆ ಪ್ರತಿನಿಧಿಗಳು ನಮ್ಮ ಭಾರತದ ಪ್ರಧಾನಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ 15 ಜನರೊಳಗೆ ಬಹಳ ಯಾವ್ಯಾವ ಅವಧಿಗಳ ಪ್ರಧಾನಿ ಆಗಿದ್ರು ಅಥವಾ ಒಟ್ಟು ಪ್ರಧಾನಿಗಳು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು, ಗುಲ್ಜಾರಿಲಾಲ್ ನಂದಾ, ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದಮೇಲೆ ಮತ್ತು 1 ವರ್ಷಗಳ ಕಾಲ ಗುಲ್ಜಾರಿಲಾಲ್ ನಂದಾ, ಅದಾದಮೇಲೆ ನೆಹರು ಅವರ ಮಗಳು ಇಂದಿರಾ ಗಾಂಧಿ ನಂತರ ಮೊರಾರ್ಜಿ ದೇಸಾಯಿ ಒಂದೂವರೆ ವರ್ಷದ ಅವಧಿ ಮುಗಿದಾದ್ಮೇಲೆ ಅಲ್ಲಿ ಚೌಧರಿ ಚರಣ್ ಸಿಂಗ್ ಅಂತ ಬರ್ತಾರೆ. ಚೌಧರಿ ಚರಣ್ ಸಿಂಗ್ ನಂತರ ಮತ್ತೆ ಇಂದಿರಾ ಗಾಂಧಿ ಏನಪ್ಪ ಅಂದ್ರೆ ಆಳ್ವಿಕೆ ಆರಂಭ ಆಗ್ತದೆ. ಇಂದಿರಾ ಗಾಂಧಿ ಆಳ್ವಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದರ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ನೋಡೋಣಂತ. ಇಂದಿರಾ ಗಾಂಧಿ ಆದಮೇಲೆ ಇಂದಿರಾ ಗಾಂಧಿಯ ಮಗ ರಾಜೀವ್ ಗಾಂಧಿ ಆದ ನಂತರ ವಿಶ್ವನಾಥ್ ಪ್ರತಾಪ್ ಸಿಂಗ್, ಅದಾದಮೇಲೆ ಚಂದ್ರಶೇಖರ್ ಆದಮೇಲೆ ಪಿ ವಿ ನರಸಿಂಹರಾವ್ ಆದಮೇಲೆ ಒಂದು ಅವಧಿ ಒಳಗೆ ಅಟಲ್ ಬಿಹಾರಿ ವಾಜಪೇಯಿ ಮುಗಿದಾದ್ಮೇಲೆ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಪ್ರಧಾನಿ ಅಂತ ಕರ್ಕೊಂತೀವಿ HD ದೇವೇಗೌಡ. ಅದಾದಮೇಲೆ ಇಂದ್ರ ಕುಮಾರ್ ಗುಜರಾಲ್ 1 ವರ್ಷದ ಅವಧಿಯೊಳಗೆ ಅಷ್ಟೇ. ಅಟಲ್ ಬಿಹಾರಿ 2ನೇ ಬಾರಿಗೆ ಮತ್ತೆ ಏನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಧಾನಿ ಆಗ್ತಾರೆ. ಅದಾದಮೇಲೆ ಆರ್ಥಿಕ ತಜ್ಞ, ಭಾಳ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಕರ್ಕೊಂತೀವಿ ಡಾಕ್ಟರ್ ಮನಮೋಹನ್ ಸಿಂಗ್ ಆದಮೇಲೆ ನರೇಂದ್ರ ಮೋದಿ, ಈ 3ನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಅವಧಿವರೆಗೆ PM ಆದವರು ಯಾರು ಅನ್ನುವಂಥ ಪ್ರಶ್ನೆ. ಅತಿ ಹೆಚ್ಚು ಅಂದರೆ ದೀರ್ಘಕಾಲ ಆಡಳಿತ ನಡೆಸಿರ್ತಕ್ಕಂಥ ಪ್ರಧಾನಿ ಯಾರು? ನಮಗೆ ದೀರ್ಘಕಾಲ ಅಂತಂದಾಗ ನಮಗೆ ನೆನಪು ಬರೋದು ಏನಪ್ಪ ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು, ಅದನ್ನು ಬಿಟ್ಟರೆ ಇಂದಿರಾ ಗಾಂಧಿ ಬಿಟ್ಟರೆ ಮನಮೋಹನ್ ಸಿಂಗ್ ಬಿಟ್ಟರೆ ನರೇಂದ್ರ ಮೋದಿ. ಅಂದರೆ ಈ 4 ಜನರನ್ನು ನಾವು ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಅವಧಿಯವರೆಗೆ ಭಾರತದ ಪ್ರಧಾನಿಯಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಅಂತ ನಾವು ಕರಿತೀವಿ. ಈ 4 ಜನರಲ್ಲಿನೇ ಅತಿ ಹೆಚ್ಚು ವರ್ಷ ಆಡಳಿತ ನಡೆಸಿದವರು ಯಾರು? ಇಲ್ಲಿ ಮತ್ತೇನಪ್ಪ ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಏನು ಕರಿತೀವಲ್ಲ, ಆ ಪಂಡಿತ್ ಜವಾಹರ್ಲಾಲ್ ನೆಹರು ಏನಪ್ಪ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಅಂತ ನಾವು ಕರಿತೀವಿ. ಭಾರತದ ಮೊಟ್ಟ ಮೊದಲ ಪ್ರಧಾನಿ ಅಂತೇಳಿ ನಾವು ಪಂಡಿತ್ ಜವಾಹರ್ಲಾಲ್ ನೆಹರುವನ್ನು ಕರಿತೀವಿ. 1947ರೊಳಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾದ ಮೇಲೆ ಚುನಾವಣೆಗಳಾಗಿರೋದಿಲ್ಲ. ಚುನಾವಣೆಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 1947ರಿಂದ ಅಂದರೆ 1947ರಿಂದ 1964 ತನಕ ಅವರು ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಮೊದಲನೆಯ ಅವಧಿ ಏನು ಮಾಡಿತ್ತು ಅಂತಂದರೆ, ಮೊದಲನೆಯ ಅವಧಿ 1947 ಆಗಸ್ಟ್ 15 ನಾವು ಭಾರತಕ್ಕೆ ಸ್ವತಂತ್ರ ಸಿಕ್ತು ಅಂತ ಕರ್ಕೊಂತೀವಿ. ಆಗಸ್ಟ್ 14 1947 ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರ ಕೊಟ್ಟರು. ಭಾರತವನ್ನು ಇಬ್ಬಾಗ ಮಾಡಿ ಭಾರತವನ್ನು ಪಾಕಿಸ್ತಾನ ಮತ್ತು ಭಾರತ ಅಂತ 2 ದೇಶಗಳನ್ನಾಗಿ ವಿಂಗಡಿಸಿರ್ತಕ್ಕಂಥ ಬ್ರಿಟಿಷರು, ನಾವು ಅದನ್ನೇ ಭಾರತದವರು ಆಗಸ್ಟ್ 15ನೇ ತಾರೀಕಿಗೆ ನಾವು ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ಪಾಕಿಸ್ತಾನದವರು ಆಗಸ್ಟ್ 14ನೇ ತಾರೀಕಿಗೆ ಏನಪ್ಪ ಅಂದ್ರೆ ಅವರು ಪಾಕಿಸ್ತಾನದ ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದರೆ 1947 ಆಗಸ್ಟ್ 15ನೇ ತಾರೀಕಿಗೆ ಏನಪ್ಪ ಅಂದ್ರೆ ಭಾರತದ ಪ್ರಧಾನಿ ಅಂತೇಳಿ ನೇಮಕಗೊಳ್ತಾರೆ. ಅಲ್ಲಿಂದ ಮೊದಲ ಸಾರ್ವತ್ರಿಕ ಚುನಾವಣೆ ಆಗೋ ತನಕ, ಮೊದಲ ಸಾರ್ವತ್ರಿಕ ಚುನಾವಣೆ ಆಗೋವರೆಗೂ, ಅಂದರೆ ಭಾರತದೊಳಗೆ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ಆರಂಭ ಆದವು ಅಂತನ್ನುವಂಥ ಪ್ರಶ್ನೆ ಕೇಳ್ಬೋದು.
1952 1952 ಮೊದಲ ಸಾರ್ವತ್ರಿಕ ಚುನಾವಣೆಗಳು ಆರಂಭ ಆಗ್ತವೆ. ಅಂದರೆ 1947ರಿಂದ 1952 ತನಕ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂದರೆ ಆಗಸ್ಟ್ 15 1947ರಿಂದ ಏಪ್ರಿಲ್ 15 1952 ತನಕ ಒಂದು ಅವಧಿಯಲ್ಲಿ ಪಂಡಿತ್ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ, ಆಡಳಿತವನ್ನು ನಡೆಸ್ತಾರೆ. ಇದಾದಮೇಲೆ 1952 ಮೊದಲ ಸಾರ್ವತ್ರಿಕ ಚುನಾವಣೆ ಆಗ್ತದೆ. ಆ ಸಾರ್ವತ್ರಿಕ ಚುನಾವಣೆಯ ಮೂಲಕ ಏನಪ್ಪ ಅಂದ್ರೆ ಆಯ್ಕೆಯಾಗಿ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. 1952ರಿಂದ ಅಂದರೆ 1952 ಏಪ್ರಿಲ್ 15ರಿಂದ 1957 ಏಪ್ರಿಲ್ 17 ತನಕ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇದಾದಮೇಲೆ 1957ರಿಂದ ಏಪ್ರಿಲ್ 17 1957ರಿಂದ ಏಪ್ರಿಲ್ 2 1962 ತನಕ ಅಂದರೆ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ, ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇದಾದಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1962 ಏಪ್ರಿಲ್ 2ರಿಂದ 1964 ಮೇ 27 ತನಕ ಭಾರತದ ಪ್ರಧಾನಿಯಾಗಿ ಇರ್ತಾರೆ. ಅಂದರೆ ಒಟ್ಟು 1947 ಭಾರತ ಸ್ವತಂತ್ರ ಆದ ಸಂದರ್ಭದಿಂದ ಹಿಡ್ಕೊಂಡು ಮೊದಲ ಸಾರ್ವತ್ರಿಕ ಚುನಾವಣೆ 1952ರಿಂದ ಒಂದು ಅವಧಿ, 1952ರಿಂದ 57 ತನಕ ಎರಡನೇ ಅವಧಿ, 57ರಿಂದ 62 ತನಕ ಮೂರನೇ ಅವಧಿ, 62ರಿಂದ 64 ಇದು ನಾಲ್ಕನೇ ಅವಧಿ. ಒಟ್ಟು 16 ವರ್ಷ 286 ದಿನ. ಒಟ್ಟು 16 ವರ್ಷ 266 ದಿನ. ಈ ಒಟ್ಟು 16 ವರ್ಷ 266 ದಿನ ಅಂತೇನು ಕರ್ಕೊಂತೀವಲ್ಲ, ಹೀಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಿಯಾಗಿ ಅತಿ ಹೆಚ್ಚು ಅವಧಿಯವರೆಗೆ ಆಡಳಿತವನ್ನು ನಡೆಸಿದವರು. ಮೊಟ್ಟ ಮೊದಲನೇ ಸಾಲಿನಾಗ ಅವರು ಬರ್ತಾರೆ. ಆದರೆ ಇದರೊಳಗೆ ನಾವು ಒಂದು ಅವಧಿಯನ್ನು ತೆಗಿಬೇಕಾಗ್ತದೆ. 5 ವರ್ಷ ಏನಿತ್ತಲ್ಲ, 5 ವರ್ಷ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 5 ವರ್ಷಗಳ ಕಾಲ ಚುನಾವಣೆ ಮೂಲಕ ಆಯ್ಕೆಯಾಗಿ ಪ್ರಧಾನಿಯಾಗಿದ್ದಲ್ಲ, ಆಗ ನೇರವಾಗಿ ಚುನಾವಣೆ ಇಲ್ಲದೆ ನೇರವಾಗಿ ಆಯ್ಕೆಯಾಗಿ ಪ್ರಧಾನಿಯಾಗಿದ್ದು. ಅಂದರೆ 16 ವರ್ಷದಾಗ 5 ವರ್ಷ ತೆಗೆದೀವಂತಂದರೆ 11 ವರ್ಷಗಳ ಮಾತ್ರ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ಜನರಿಂದ ಚುನಾವಣೆ ಮೂಲಕ ನೇಮಕಗೊಂಡ ಪ್ರಧಾನಿ ಅಂತ ಕರಿತೀವಿ. ಒಟ್ಟಿನಲ್ಲಿ ಏನೇ ಇರಲಿ 11 ವರ್ಷ ಆದರೂ ಪರವಾಗಿಲ್ಲ, 16 ವರ್ಷ 286 ದಿನ ಆದರೂ ಪರವಾಗಿಲ್ಲ. ದೇಶದ ಮೊಟ್ಟ ಮೊದಲ ಮತ್ತು ಅತಿ ಹೆಚ್ಚು ಅವಧಿಯವರೆಗೆ ಆಡಳಿತ ನಡೆಸಿದ ಪ್ರಧಾನಿ ಅಂಥೇಳಿ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ನಾವು ಕರಿತೀವಿ. ಇದಾದಮೇಲೆ ಅತಿ ಮುಖ್ಯವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಆದಮೇಲೆ ಭಾರತವನ್ನು ಆಳಿದ ದೀರ್ಘ ಆಡಳಿತದವರೆಗೆ ಆಡಳಿತ ನಡೆಸಿರ್ತಕ್ಕಂಥ ಪ್ರಧಾನಿ ಯಾರು ಅಂತಂದಾಗ ನಾವು ಇಂದಿರಾ ಗಾಂಧಿ ಅಂತ ಕರ್ಕೊಂತೀವಿ. ಇಂದಿರಾ ಗಾಂಧಿ ಅಂತಂದ್ರೆ ನಿಮ್ಮೆಲ್ಲರ ಮುಖ್ಯ ಮಹಿಳೆ ಅಂತ ಕರೀತಾರೆ. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ, ಏಕೈಕ ಮಹಿಳಾ ಪ್ರಧಾನಿ ಅಂತಲೂ ನಾವು ಇಂದಿರಾ ಗಾಂಧಿಯನ್ನು ಕರಿತೀವಿ. ಇಂದಿರಾ ಗಾಂಧಿ ಅಂದ ತಕ್ಷಣ ನಾವು ನೆಹರು ಕುಟುಂಬ ಅಂತ ಒಂದು ಇದಿದೆ. ನೆಹರು ಅವರ ಏನಪ್ಪ ಅಂತಂದ್ರೆ ಮಗಳು, ಅವರ ಪುತ್ರಿ. ನೆಹರು ಅವರ ನಂತರ ಏನಪ್ಪ ಅಂದ್ರೆ ಆಡಳಿತದ ಜವಾಬ್ದಾರಿಯನ್ನು ನೋಡ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ಇಂದಿರಾ ಗಾಂಧಿ ನೇರವಾಗಿ ಪ್ರಧಾನಿ ಆಗೋಕ್ಕಿಂತ ಮುಂಚಿತವಾಗಿಯೇ ಅಲ್ಲೇನಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಡಳಿತದ ಸಂದರ್ಭದೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇನು ಇರ್ತಾರಲ್ಲ, ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಳ್ವಿಕೆ ನಡೀತಕ್ಕಂಥ ಸಂದರ್ಭದೊಳಗೆ ಅಂದರೆ 1964-66 ಅವಧಿ ಒಳಗೆ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಸಂಪುಟ ದರ್ಜೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವ ಇಂದಿರಾ ಗಾಂಧಿ ಅವರಿಗೆ ಇರ್ತೈತೆ. ಆ ಅನುಭವನು ಇಂದಿರಾ ಗಾಂಧಿಗೆ ಅಂದರೆ ಸಚಿವೆಯಾಗಿ ಆ ಅನುಭವನು ಇಂದಿರಾ ಗಾಂಧಿ ಅವರಿಗೆ ಇರ್ತದೆ. ಅದನ್ನು ನಾವು ಗಮನಿಸಬೇಕಾಗ್ತದೆ. ಇದಾದಮೇಲೆ ಇಂದಿರಾ ಗಾಂಧಿ ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪ ಅಂತಂದ್ರೆ ಇಂದಿರಾ ಗಾಂಧಿ 1966ರಿಂದ ಮೊದಲನೇ ಅವಧಿಗೆ ಏನಪ್ಪ ಅಂತಂದ್ರೆ
1966-67ರಿಂದ 1971 ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಿ. ಎರಡನೇ ಬಾರಿಗೆ 1976 ಸಂದರ್ಭದೊಳಗೆ ಚುನಾವಣೆಗಳು ಆಗಿರಂಗಿಲ್ಲ. ಚುನಾವಣೆ ಆಗಬೇಕಾಗಿರ್ತೈತಿ. 1976 ಚುನಾವಣೆ ಆಗಬೇಕಾಗಿರ್ತೈತಿ. ಆದರೆ ಚುನಾವಣೆ ಆಗೋದಿಲ್ಲ. ಚುನಾವಣೆ ಆಗದೇ ಇರುವಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಬರ್ತೈತಿ. ಆ ಸಂದರ್ಭದೊಳಗೆ ಚುನಾವಣೆ ಇಲ್ಲದೇ ಪ್ರಧಾನಿಯಾಗಿ ಮುಂದುವರಿತಾರೆ. ಅಂದ್ರೆ ಇಂದಿರಾ ಗಾಂಧಿ ಏನಪ್ಪ ಅಂದ್ರೆ 1966 ಜನವರಿ 24ಕ್ಕೆ ಮೊದಲನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ. 1966ರಿಂದ 1967 ಮಾರ್ಚ್ 4ರವರೆಗೆ ಒಂದು ಅವಧಿ ಏನಪ್ಪ ಅಂದ್ರೆ ಪ್ರಧಾನಿ ಆಗ್ತಾರೆ. ಅಂದರೆ ಜನವರಿ 24ರಿಂದ ಮಾರ್ಚ್ 4ರ ತನಕ 1966ರಿಂದ 1967 ಒಂದು ಅವಧಿಗೆ ಪ್ರಧಾನಿ ಆಗ್ತಾರೆ. ಅದಾದಮೇಲೆ 1967 ಮಾರ್ಚ್ 4ರಿಂದ 1971 ಮಾರ್ಚ್ 15ರ ತನಕ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಮುಂದುವರಿತಾರೆ. ಇಲ್ಲಿ 1971 ಅವಧಿ ಆದಮೇಲೆ ಇಂದಿರಾ ಗಾಂಧಿ ಏನಪ್ಪ ಅಂತಂದ್ರೆ ಅಲ್ಲಿ ಕೆಲವು ಕಾಲ ಒಂದು ಅವಧಿ ಒಳಗೆ ಇಂದಿರಾ ಗಾಂಧಿ ಸೋಲ್ತಾರೆ. ಯಾವಾಗ ತುರ್ತು ಪರಿಸ್ಥಿತಿ ಅಂತ ಏನು ಬರ್ತಲ್ಲ ಆ ಸಂದರ್ಭದೊಳಗೆ ಇಂದಿರಾ ಗಾಂಧಿ ಏನಪ್ಪ ಅಂದ್ರೆ ಸೋತಿರ್ತಕ್ಕಂಥದ್ದು ನೋಡ್ತೀವಿ. ಮೂರನೇ ಅವಧಿಗೆ ಇಂದಿರಾ ಗಾಂಧಿ 1980ರಿಂದ ಅಂದ್ರೆ 1980 ಜನವರಿ 14ರಿಂದ 1984 ಅಕ್ಟೋಬರ್ 31 ತನಕ ಇಂದಿರಾ ಗಾಂಧಿ ದೇಶವನ್ನು ಆಳ್ವಿಕೆ ಮಾಡ್ಕೊತಾರೆ. ದೇಶದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಆ ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನಪ್ಪ ಅಂದರೆ ಇಂದಿರಾ ಗಾಂಧಿಯನ್ನು ಗುಂಡಿಕ್ಕಿ ಕೊಲ್ಲಾಗ್ತದೆ. ಯಾಕಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ಇಂದಿರಾ ಗಾಂಧಿ ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನಾವು. ಇಂದಿರಾ ಗಾಂಧಿ ಏನಪ್ಪ ಅಂತಂದ್ರೆ ಈ ಸಿಖ್ಖರಿಗೊಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರ ಬೇಕು ಅನ್ನುವಂಥ ಸಂದರ್ಭದೊಳಗೆ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿರ್ತಾಳೆ. ಕಜಕಿಸ್ತಾನ ಅಂತ ಪ್ರತ್ಯೇಕವಾಗಿರ್ತಕ್ಕಂಥ ಕಜಕಿಸ್ತಾನ ಬೇಕು ಅಂತ ಕಜಕಿಸ್ತಾನ ಕೊಡಬೇಕು. ಆ ಕಜಕಿಸ್ತಾನದಲ್ಲಿರ್ತಕ್ಕಂಥ ಸುವರ್ಣ ಮಂದಿರದೊಳಗೆ ಅಮೃತಸರದಲ್ಲಿರ್ತಕ್ಕಂಥ ಸುವರ್ಣ ಮಂದಿರದೊಳಗೆ ಸಿಖ್ ಉಗ್ರಗಾಮಿಗಳು ಅಡಗ್ಯಾರ ಅನ್ನುವಂಥ ಕಾರಣಕ್ಕಾಗಿ ಅದರ ಮೇಲೆ ದಾಳಿ ಮಾಡ್ತಾಳೆ. ಅದಾದಮೇಲೆ ಅದೇ ಸಿಖ್ಖರ ಒಂದು ಹತ್ಯೆ ಆಗಿರ್ತಕ್ಕಂಥ ಸ್ಥಳಕ್ಕೆ ಆ ಸೇಡನ್ನು ಇಟ್ಟುಕೊಂಡು ಇಂದಿರಾ ಗಾಂಧಿಯ ಕಾವಲುಗಾರನೇನಪ್ಪ ಅಂದರೆ ಇಂದಿರಾ ಗಾಂಧಿಯನ್ನು ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು ಚರಿತ್ರೆಯನ್ನು ನಾವು ನೋಡ್ತೀವಿ. ಅಂದರೆ ಇಂದಿರಾ ಗಾಂಧಿದ ಪ್ರತ್ಯೇಕವಾಗಿ ಓದುವಂಥ ಸಂದರ್ಭದಲ್ಲಿ ನಾವು ಬಹಳ ವಿಸ್ತೃತವಾಗಿ ನೋಡೋಣ ಅಂತ. ಇಲ್ಲಿ ಇಂದಿರಾ ಗಾಂಧಿ ಒಟ್ಟು ಏನಪ್ಪ ಅಂದ್ರೆ 15 ವರ್ಷ 350 ದಿನಗಳ ಕಾಲ ಒಟ್ಟು 15 ವರ್ಷ 350 ದಿನಗಳ ಕಾಲ ಆಳ್ವಿಕೆಯನ್ನು ನಡೀತಾರೆ. ಇದರೊಳಗೆ 21 ದಿನ ಮಾತ್ರ ಅಂದರೆ ಇದರೊಳಗೆ ಒಟ್ಟು 21 ದಿನ ಮಾತ್ರ ಏನಪ್ಪ ಅಂತಂದ್ರೆ ಚುನಾಯಿತ ಪ್ರತಿನಿಧಿ ಆಗಿರಲಿಲ್ಲ. 21 ದಿನ ಚುನಾಯಿತ ಪ್ರತಿನಿಧಿ ಆಗಿರಲಿಲ್ಲ. ನೇರವಾಗಿಯೇ ಪ್ರಧಾನಿಯಾಗಿ ಆಳ್ವಿಕೆ ಮಾಡಿದ್ದಾರೆ. ಹಾಗಾದರೆ 15 ವರ್ಷ 350 ದಿನ ಅಂತಂದರೆ ಇಂದಿರಾ ಗಾಂಧಿನೇ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ್ರು. ಯಾಕಂತಂದರೆ ಇಲ್ಲಿ ನೆಹರು ಏನಿದಾರಲ್ಲ, ನೆಹರು 5 ವರ್ಷ ನೇರವಾಗಿ ಆಳ್ವಿಕೆ ಮಾಡಿದರು. ಅವರು ಚುನಾವಣೆ ಮೂಲಕ ನೇಮಕಗೊಂಡದ್ದು ಆಗಿರಲಿಲ್ಲ. ಹಾಗಾದ್ರೆ 11 ವರ್ಷ ಆಗಿತ್ತು. ಹಾಗಾದರೆ ಇಂದಿರಾ ಗಾಂಧಿ ಇಲ್ಲಿ 15 ವರ್ಷ 350 ದಿನದೊಳಗೆ 21 ದಿನ ಮಾತ್ರ ಚುನಾಯಿತ ಪ್ರತಿನಿಧಿಯಾಗಿ ನೇಮಕ ಆಗಿರಲಿಲ್ಲ. ಅಂದರೆ ಉಳಿದ ಅವಧಿಯೊಳಗೆ ಆಗಿದ್ರು. ಹಾಗೆ ನೋಡಿದರೆ ನೆಹರು ಒಂದು ಅವಧಿ ಬಿಟ್ಟರೆ 16 ವರ್ಷ, ಒಂದು ಅವಧಿ ಹಿಡಿದ್ರೆ 16 ವರ್ಷ, ಒಂದು ಅವಧಿ ಬಿಟ್ಟರೆ 11 ವರ್ಷ ಆಗ್ತದೆ. ಇಂದಿರಾ ಗಾಂಧಿ 21 ದಿನ ಬಿಟ್ಟರೂ ಸಹ ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ ಏನಪ್ಪ ಅಂದ್ರೆ 15 ವರ್ಷ ಸರಿಸುಮಾರು 15 ವರ್ಷ 29 ದಿನಗಳ ಕಾಲ ಚುನಾವಣೆ ಮೂಲಕ ಆಯ್ಕೆಗೊಂಡ ಪ್ರಧಾನಿ ಅಂತ ನಾವು ಕರಿತೀವಿ. ಆದರೆ ಯಾಕೆ ನಾವು ಇಂದಿರಾ ಗಾಂಧಿಯನ್ನು ಅಷ್ಟು ಗಣನೆ ತೆಗೆದುಕೊಳ್ಳೋದಿಲ್ಲ ಅಂದರೆ ಇಂದಿರಾ ಗಾಂಧಿ ನಿರಂತರವಾಗಿ ಪ್ರಧಾನಿಯಾಗಿದ್ದು ಇಲ್ಲ. ಒಂದು ಅವಧಿಯೊಳಗೆ ಇಂದಿರಾ ಗಾಂಧಿ ಸೋತಿದ್ರು. ಒಂದು ಅವಧಿಯೊಳಗೆ ಇಂದಿರಾ ಗಾಂಧಿಯನ್ನು ಅಂತಂದ್ರೆ ಸೋತಿರ್ತಕ್ಕಂಥದ್ದು ನೋಡ್ಕೊತೀವಿ. ಆ ಸೋತಿರ್ತಕ್ಕಂಥ ಸಂದರ್ಭದೊಳಗೆ ಮೊರಾರ್ಜಿ ದೇಸಾಯಿ ಮತ್ತು ಚರಣ್ ಸಿಂಗ್ ಇಬ್ಬರು ಪ್ರಧಾನಿಗಳಾಗಿರ್ತಾರೆ. ಮೊರಾರ್ಜಿ ದೇಸಾಯಿ ಮತ್ತು ಚರಣ್ ಸಿಂಗ್ ಇಬ್ಬರು ಪ್ರಧಾನಿಗಳಾಗಿರ್ತಾರೆ. ಮತ್ತೆ ಸೋಲಿನ ನಂತರ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿ ಆಗ್ತಾರೆ. ಹೀಗಾಗಿ ನಡು ಗ್ಯಾಪ್ ಅದು ಇಂದಿರಾ ಗಾಂಧಿ ಅಂದರೆ ನಿರಂತರವಾಗಿ ಆಯ್ಕೆಯಾಗಿ ಬರಲಿಲ್ಲ. ಒಂದು ಅವಧಿ ಸೋಲನ್ನು ಅನುಭವಿಸ್ಯಾರೆ. ಆದರೂ ಅತಿ ಹೆಚ್ಚು ದೀರ್ಘಾವಧಿಯವರೆಗೆ ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿದವರ ಸಾಲಿನಲ್ಲಿ ಇಂದಿರಾ ಗಾಂಧಿ ಏನಂತಂದ್ರೆ 2ನೇ ಸಾಲಿನೊಳಗಾದರೆ. ಇನ್ನು ಭಾರತ ದೇಶದೊಳಗಿರ್ತಕ್ಕಂಥ ಪ್ರಧಾನಿಗಳಿಗೆ ಅತಿ ದೀರ್ಘಾವಧಿ ಪ್ರಧಾನಿಯಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯುನ್ನತ ಆರ್ಥಿಕ ತಜ್ಞ ಅಥವಾ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಕರಿತೀವಿ ನಾವು. ಆ ಆರ್ಥಿಕ
ಆರ್ಥಿಕ ತಜ್ಞ ಯಾರು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್. ಆ ಡಾಕ್ಟರ್ ಮನಮೋಹನ್ ಸಿಂಗ್ ಏನಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಅತಿ ಹೆಚ್ಚು ಅವಧಿವರೆಗೆ ಭಾರತವನ್ನು ಭಾರತದ ಪ್ರಧಾನಿಯಾಗಿ ಆಡಳಿತ ನಡೆಸಿರ್ತಕ್ಕಂಥ ಮೂರನೆಯ ಪ್ರಧಾನಿ ಅಂತ ನಾವು ಕರಿತೀವಿ. ಮೂರನೆಯದರೊಳಗೆ ಯಾರಿದ್ದಾರೆ ಅಂತಂದ್ರೆ ಮನಮೋಹನ್ ಸಿಂಗ್ ಇರೋದನ್ನು ನಾವು ಗಮನಿಸ್ತೀವಿ. ಮನಮೋಹನ್ ಸಿಂಗ್ ಯಾರು ಅಂತಂದರೆ ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ಸುಧಾರಣಾವಾದಿ ಅಥವಾ ಆರ್ಥಿಕ ತಜ್ಞ ಅಂತ ನಾವು ಕರ್ಕೊತೀವಿ. ಸತತವಾಗಿ 2 ಅವಧಿಗಳ ಪ್ರಧಾನಿಯಾಗಿದ್ದರು. ಮತ್ತು ಅದು ಹೇಗೆ ಅಂತಂದರೆ ಚುನಾವಣೆ ಮೂಲಕ ಆಗಿರ್ತಕ್ಕಂಥದ್ದಲ್ಲ. ಪ್ರಧಾನಿ ಏನಪ್ಪ ಅಂದ್ರೆ ಮನಮೋಹನ್ ಸಿಂಗ್ ರಾಜ್ಯಸಭೆ ಮೂಲಕ ಏನಪ್ಪ ಅಂತಂದ್ರೆ ಪ್ರಧಾನಿಯಾಗಿರ್ತಕ್ಕಂಥದ್ದು. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಪ್ರಧಾನಿ ಅಂತ ಕಾಂಗ್ರೆಸ್ ನಿಯುಕ್ತಿಗೊಳಿಸಿದ್ದು ಮನಮೋಹನ್ ಸಿಂಗ್ ಅಂತ ನಾವು ಕರ್ಕೊಂತೀವಿ. ಮನಮೋಹನ್ ಸಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ. ಆ ರಿಸರ್ವ್ ಬ್ಯಾಂಕ್ನ 15ನೇ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. 1991ರೊಳಗೆ ವಿ ಪಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಹಣಕಾಸು ಮಂತ್ರಿಯಾಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಅಮೋಘವಾಗಿರ್ತಕ್ಕಂಥ ಸುಧಾರಣೆಗಳನ್ನು ತಂದಿರತಕ್ಕಂಥದ್ದು ಮನಮೋಹನ್ ಸಿಂಗ್ ಅಂತ ನಾವು ಕರಿತೀವಿ. ಬಹಳ ಪ್ರೌಢಿಮೆಯನ್ನು ಇರ್ತಕ್ಕಂಥವ್ರು. ಅಮೇರಿಕಾದ ಜೊತೆ ಏನಪ್ಪ ಅಂದ್ರೆ ಪರಮಾಣು ಒಪ್ಪಂದವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ಬಡವರ ಆಶಾಕಿರಣ ಅಂತಲೂ ಭಾಳ ಜನ ಕರೀತಾರೆ, ಆರ್ಥಿಕ ತಜ್ಞ ಅಂತಲೂ ಭಾಳ ಜನ ಕರೀತಾರೆ. ಉದ್ಯೋಗ ಖಾತ್ರಿ ಅಂತ ಏನು ಯೋಜನೆ ಬರ್ತಿದಾರ, ಆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದ ಶ್ರೇಯಸ್ಸು ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಅದ್ರ ಜೊತೆ ನಾವು ಬಹಳಷ್ಟು ಜನ ಈ ಹೋರಾಟಗಾರರು, ಬಹಳಷ್ಟು ಜನ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಕರಿತೀವಲ್ಲ, ಆ ಮಾಹಿತಿ ಹಕ್ಕು ಕಾಯ್ದೆಯನ್ನು ತಂದವರು ಬಹುತೇಕ ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿ, ಇದು ಮನಮೋಹನ್ ಸಿಂಗ್ ಅಂತ ನಾವು ಕರ್ಕೊಂತೀವಿ. ಅದಾದಮೇಲೆ ಮನಮೋಹನ್ ಸಿಂಗ್ ಬಹಳ ದೊಡ್ಡ ಸಾಧನೆ ಅಂತಂದರೆ ಈಗೇನು ನರೇಂದ್ರ ಮೋದಿ ಸರ್ಕಾರ ಬಂದಾದಮೇಲೆ ಮನಮೋಹನ್ ಸಿಂಗ್ ಆಡಳಿತಾವಧಿ ಒಳಗೆ ಆಧಾರವನ್ನು ವಿರೋಧಿಸಿರ್ತಕ್ಕಂಥ NDA ಸರ್ಕಾರ ಅಥವಾ BJP ಸರ್ಕಾರ, ಮನಮೋಹನ್ ಸಿಂಗ್ ನಂತರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಅದೇ ಆಧಾರ್ ಕಾರ್ಡನ್ನು ಸಾರ್ವತ್ರಿಕ ಎಲ್ಲರಿಗೂ ಕಡ್ಡಾಯ ಅಂತ ಜಾರಿಗೊಳಿಸಿದರು. ಆ ಆಧಾರವನ್ನು ಜಾರಿಗೆ ತಂದ ಆಧಾರ ಅನ್ನುವಂಥ ಯೋಜನೆ ತಂದ ಶ್ರೇಯಸ್ಸು ಯಾರಿಗೆ ಅಂತಂದರೆ ಮನಮೋಹನ್ ಸಿಂಗ್ ಅವರಿಗೆ ಆ ಶ್ರೇಯಸ್ಸು ಅಂತಂದ್ರೆ ಸಲ್ತದೆ. ಮನಮೋಹನ್ ಸಿಂಗ್ ಅಧಿಕಾರ ನಡೆಸಿರ್ತಕ್ಕಂಥ ಅವಧಿ ಅಂತಂದರೆ 2004ರಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿ ಆಗ್ತಾರೆ. ಮೇ 22 ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಮೇ 22, 2004ರಲ್ಲಿ ಪ್ರಧಾನಿಯಾಗಿ 2009 ಮೇ 22 ತನಕ ಅವರು 5 ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಾರೆ. ಅದಾದಮೇಲೆ ಮನಮೋಹನ್ ಸಿಂಗ್ ಎರಡನೇ ಅವಧಿಗೆ 2009 ಮೇ 22ರಿಂದ 2014 ಮೇ 26ರವರೆಗೆ ಎರಡನೇ ಅವಧಿಯನ್ನು ಸಹ ಏನಂದ್ರೆ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತಾರೆ. ಉತ್ತಮ ಆಡಳಿತವನ್ನು ನೀಡ್ತಾರೆ. ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ UPA ಸರ್ಕಾರದ ಅತಿ ಸಮರ್ಥ ಏನಪ್ಪ ಅಂದರೆ ಒಬ್ಬ ಸುಧಾರಣಾವಾದಿ ಪ್ರಧಾನಮಂತ್ರಿ ಅಂತ ಕರಿತೀವಿ. ಒಟ್ಟು 10 ವರ್ಷ 4 ದಿನಗಳ ಕಾಲ ಆಡಳಿತ ನಡೆಸಿದ ಅನುಭವ. 10 ವರ್ಷ 4 ದಿನ ಅಂತ ಕರ್ಕೊಂತೀವಿ. ಈಗ 10 ವರ್ಷ 4 ದಿನ ಅಂತಂದಾಗ ಮನಮೋಹನ್ ಸಿಂಗ್ ಭಾರತ ದೇಶದ ಪ್ರಧಾನಿಯಾಗಿ ಆಡಳಿತ ನಡೆಸಿದವರ ಸಾಲಿನಲ್ಲಿ 3ನೇಯ ಪ್ರಧಾನಿ ಅಂತ ನಾವು ಗುರುತಿಸ್ತೀವಿ. 3ನೇ ಪ್ರಧಾನಿ ಅಂತ ನಾವು ಕರಿತೀವಿ. ಇನ್ನು ಅತಿ ಹೆಚ್ಚು ಅವಧಿಯವರೆಗೆ ಭಾರತ ದೇಶದ ಪ್ರಧಾನಿಯಾಗಿ ಆಡಳಿತ ನಡೆಸಿದವರ ಯಾರು ಅಂತಂದರೆ ಈಗ ಬರೋರೇನಪ್ಪ ಅಂದ್ರೆ ಈಗಿನ ಪ್ರಧಾನಿ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಘೋಷಣೆಗಳ ಮೂಲಕ ಇಡೀ ಜಗತ್ತನ್ನೇ ಏನಪ್ಪ ಅಂತಂದ್ರೆ ಚಕಿತಗೊಳಿಸಿರ್ತಕ್ಕಂಥ ಹಿಂದುತ್ವವಾದಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಇತ್ತೀಚೆಗೆ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 3 ಬಾರಿ ಗುಜರಾತದ ಮುಖ್ಯಮಂತ್ರಿಯಾಗಿ ಆಡಳಿತದ ಅನುಭವವನ್ನು ಹೊಂದಿರತಕ್ಕಂತಹ ನರೇಂದ್ರ ಮೋದಿ 2013ರ ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಪಕ್ಷ ಅವರನ್ನು NDA ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತು. 2014 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಅಮೋಘವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿತು. ಆ ಗೆಲುವಿನ ಜೊತೆ ತನ್ನ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು NDA ಅನ್ನುವಂಥ ಕೂಟವನ್ನು ಮಾಡಿಕೊಂಡು ಮೊದಲನೇ ಬಾರಿಗೆ NDA
ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2014 ಮೇ 26. 2014 ಮೇ 26ರಿಂದ 2019 ಮೇ 30 ತನಕ, 2014 ಮೇ 26ರಿಂದ 2019 ಮೇ 30ರವರೆಗೆ ಮೊದಲನೇ ಅವಧಿಯೊಳಗೆ ಯಶಸ್ವಿಯಾಗಿ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇದಾದಮೇಲೆ ಎರಡನೇ ಅವಧಿಗೆ ಮತ್ತೆ ಚುನಾವಣೆಗಳಾಗ್ತವೆ. 2019ರಲ್ಲಿ ಆ ಎರಡನೇ ಅವಧಿಯೊಳಗೂ BJP ಅಮೋಘವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ತದೆ. BJP ಮತ್ತು ಮಿತ್ರ ಪಕ್ಷಗಳನ್ನು ಕೂಡಿಕೊಂಡು ಮತ್ತೆ ಏನಪ್ಪ ಅಂದರೆ NDA ಸರ್ಕಾರವನ್ನು ರಚನೆ ಮಾಡ್ತದೆ. 2019 ಮೇ 30 ಪ್ರಧಾನಿಯಾಗಿ ಎರಡನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. 2024 ಜೂನ್ 9 ತನಕ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 2 ಅವಧಿಯನ್ನು ಪೂರ್ಣ ಮಾಡ್ತಾರೆ. 2024ರಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಘೋಷಣೆಯಾಗಿದ್ದು ಇಸ್ ಬಾರ್ 400 ಪಾರ್ ಅನ್ನೋದು ಬಹುತೇಕವಾಗಿ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಕಟ್ಟಿರ್ತಕ್ಕಂಥ 400 ಪಾರ್ ಅನ್ನುವಂಥ ಏನು ಆಸೆ ಇತ್ತು ಅದು ಸಂಪೂರ್ಣವಾಗಿ ನಿರಾಸೆಯಾಗಿರ್ತಕ್ಕಂಥದ್ದು. ಆದರೂ ಸಹ ನರೇಂದ್ರ ಮೋದಿ NDA ಅಭ್ಯರ್ಥಿಯಾಗಿ 3ನೇ ಬಾರಿಗೆ ಪ್ರಧಾನಿ ಅಂತ ಆಯ್ಕೆ ಆಗ್ತಾರೆ. ಇಲ್ಲಿಯವರೆಗೆ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ BJPನೇ ಬಹುಮತ ಪಡ್ಕೊಂಡು NDA ಪಕ್ಷಗಳನ್ನು ಸೇರಿಸಿಕೊಂಡು NDA ಸರ್ಕಾರ ಅಂತ ಮಾಡಿದರು. ಬಹುತೇಕವಾಗಿ ಎಲ್ಲ ದೇಶದ ತುಂಬೆಲ್ಲ NDA ಸರ್ಕಾರ ಅಂತಲೂ ಕರಿತಿರಲಿಲ್ಲ, BJP ಸರ್ಕಾರ ಅಂತ ಕರಿತಿರಲಿಲ್ಲ, ಮೋದಿ ಸರ್ಕಾರ ಅಂತ ಕರಿತಾ ಇದ್ರು. ನಾವು ಅನ್ಕೊಂತೀವಿ ಇಂದಿರಾ ಗಾಂಧಿ ಕಾಲ ಒಂದಿತ್ತು, ಇಂದಿರಾ ಗಾಂಧಿ ಅಂತ ಕರಿತಾ ಇದ್ರು, ಇಂದಿರಾ ಗಾಂಧಿ ಸರ್ಕಾರ ಅಂತ ಕರಿತಾ ಇದ್ರು. ಈಗ ಎರಡನೇ ಅವಧಿ ಏನಪ್ಪ ಅಂದ್ರೆ ಮೋದಿ ಸರ್ಕಾರ ಅನ್ನುವಂಥದ್ದಿತ್ತು. ಮೊದಲ ಅವಧಿ ಮತ್ತು ಎರಡನೇ ಅವಧಿ 2 ಅವಧಿಗಳ ಕಾಲ ಮೋದಿ ಸರ್ಕಾರ ಇತ್ತು. 3ನೇ ಅವಧಿ 2024 ಜೂನ್ 9ಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2024 ಜೂನ್ 9 ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಜೂನ್ 9 ಆದಮೇಲೆ 10, 11, 12 ಜೂನ್ 11. ಇವತ್ತು ಜೂನ್ 11 ಅಂತಂದರೆ ಬಹುತೇಕ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಹತ್ರನೇ ಬಂದರು ಅನ್ನುವಂಥ 9, 10, 11 3 ದಿನ ಆಯಿತು. ಇನ್ನೊಂದು ದಿನ ನಾಳೆ ಕಳೆದ್ರೆ ಸರಿ ಸಮಾನವಾಗಿ ಮನಮೋಹನ್ ಸಿಂಗ್ ಅವರು ಅಷ್ಟೇ ಆಡಳಿತವನ್ನು ನಡೆಸಿದವರು ಅಂತ ಆಗ್ತಾರೆ. ಈ ಅವಧಿ ಒಳಗೆ ಮೊದಲು ಪಂಡಿತ್ ನೆಹರು, 2ನೇದವರು ಇಂದಿರಾ ಗಾಂಧಿ, 3ನೇದ್ದು ಮನಮೋಹನ್ ಸಿಂಗ್, 4ನೇದ್ದು ನರೇಂದ್ರ ಮೋದಿ ಅತಿ ಹೆಚ್ಚು ಅವಧಿಯವರೆಗೆ ಭಾರತ ದೇಶದ ಪ್ರಧಾನಿಯಾಗಿ ಆಡಳಿತ ನಡೆಸಿದವರು ಅಂತ ನಾವು ಗುರುತಿಸ್ತೀವಿ ಇಷ್ಟು ಜನರನ್ನು. ನರೇಂದ್ರ ಮೋದಿ ಅವರು ಒಂದು ವೇಳೆ ಈ 5 ವರ್ಷ 2024ರ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಿರಂತರವಾಗಿ ಚುನಾವಣೆ ಮೂಲಕನೇ ಸೋಲಿಲ್ಲಾರ್ದೆ ನಿರಂತರವಾಗಿ 3 ಬಾರಿ ಹ್ಯಾಟ್ರಿಕ್ ಸಾಧನೆ ಅಂತ 3 ಬಾರಿ ಪ್ರಧಾನಿಯಾದ ಶ್ರೇಯಸ್ಸು ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ಒಂದು ವೇಳೆ ನರೇಂದ್ರ ಮೋದಿ ಅವರು 2024ರಿಂದ ಹಿಡ್ಕೊಂಡು 2029ರವರೆಗೆ 5 ವರ್ಷ ಅವಧಿ ಪೂರ್ಣಗೊಳಿಸಿದರೆ ಬಹುತೇಕ ಭಾರತ ದೇಶದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಅವಧಿಗಳ ಕಾಲ ಭಾರತವನ್ನು ಆಡಳಿತ ನಡೆಸಿದ ಪ್ರಧಾನಿ ಅನ್ನುವಂಥ ಶ್ರೇಯಸ್ಸಿಗೆ ನರೇಂದ್ರ ಮೋದಿ ಅವರು ಹೋಗ್ತಾರೆ. ಯಾಕಂದರೆ ಅಲ್ಲಿ ನೆಹರು ಅವರು 5 ವರ್ಷ ನೇರವಾಗಿ ಆಳ್ವಿಕೆ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅತಿ ಹೆಚ್ಚು ಅಂತಕ್ಕಂಥದ್ದು. ಹೀಗಾಗಿ ನಾವು ಈ 4 ಜನರನ್ನು ಭಾರತದ ಪ್ರಧಾನಿಯಾಗಿ PM ಆಗಿ ಅತಿ ಹೆಚ್ಚು ಅವಧಿಗಳ ಕಾಲ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು 2 ವ್ಯಕ್ತಿಗಳನ್ನು, ಪ್ರಧಾನಿಯ ಮತ್ತು ರಾಷ್ಟ್ರಪತಿ ಅಂತೇಳಿ ಇಡೀ ಭಾರತದ ಚರಿತ್ರೆಯೊಳಗೆ ಅಜಾತಶತ್ರು ಅಂತ ಕರೆಸಿಕೊಂಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಮತ್ತು APJ ಅಬ್ದುಲ್ ಕಲಾಂ. ಅಟಲ್ ಬಿಹಾರಿ ವಾಜಪೇಯಿ ಭಾರತದ ದೇಶದೊಳಗೆ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು 1996 ಮೇ 16ಕ್ಕೆ ಮೊದಲನೇ ಬಾರಿಗೆ 1996 ಮೇ 16ಕ್ಕೆ ಮೊದಲನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನು ವಹಿಸ್ಕೊತಾರೆ. 1996 ಜೂನ್ 1ರವರೆಗೆ ಅಂದರೆ ಮೇ 16ರಿಂದ ಜೂನ್ 1 ತನಕ ಭಾಳ ಕಡಿಮೆ ಅವಧಿ ಒಳಗೆ ಏನಪ್ಪ ಅಂದ್ರೆ
ಆಡಳಿತವನ್ನು ನಡೆಸ್ತಾರೆ. ಈ ಸಂದರ್ಭದೊಳಗೆ ಅವರು ಬಹುಮತ ಇಲ್ಲಾರದೆ ಏನಪ್ಪ ಅಂದ್ರೆ ಅಧಿಕಾರವನ್ನು ಕಳ್ಕೊಳ್ಬೇಕಾಗ್ತೈತಿ. ಅದಾದಮೇಲೆ ಎರಡನೇ ಅವಧಿಗೆ ಭಾರತದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು 1998 ಭಾರತದ ಪ್ರಧಾನಿಯಾಗಿ ಮಾರ್ಚ್ 19, 1998ಕ್ಕೆ ಭಾರತದ ಪ್ರಧಾನಿಯಾಗಿ ಮತ್ತೆ ಚುಕ್ಕಾಣಿಯನ್ನು ಹಿಡಿತಾರೆ. 1999 ಅಕ್ಟೋಬರ್ 10ರವರೆಗೆ ಭಾರತದ ಪ್ರಧಾನಿಯಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಅದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು 1999 ಅಕ್ಟೋಬರ್ 10ರಿಂದ 2004 ಮೇ 23ರವರೆಗೆ 3ನೇ ಅವಧಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇಲ್ಲಿ 3 ಅವಧಿಗೆ ಪ್ರಧಾನಿಯಾಗಿ ಆಡಳಿತ ನಡೆಸಿದವರೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರ್ತಾರೆ. 3 ಅವಧಿಯೊಳಗೆ ಒಟ್ಟು ಅವರು ಆಡಳಿತ ನಡೆಸಿದ್ರು ಅಂತಂದರೆ 6 ವರ್ಷ 80 ದಿನ. 3 ಅವಧಿ ಒಳಗಡೆ 6 ವರ್ಷ 80 ದಿನ ಆಡಳಿತವನ್ನು ನಡೆಸ್ತಾರೆ. 1996ಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿರ್ತಕ್ಕಂಥ ಅವಧಿ ಒಳಗೆ ಅದು ಕೇವಲ 13 ದಿನಕ್ಕೆ ಮಾತ್ರ ಏನಪ್ಪ ಅಂದ್ರೆ ಸೀಮಿತ ಆಗ್ತದೆ. 13 ದಿನಕ್ಕಷ್ಟೇ ಏನಪ್ಪ ಅಂದ್ರೆ ಸೀಮಿತ ಆಗ್ತದೆ. 13 ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಮೊಟ್ಟ ಮೊದಲನೇ ಬಾರಿಗೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅಲ್ಲಿ ಅನಿವಾರ್ಯವಾಗಿ ಬೆಂಬಲ ವಾಪಸ್ ಪಡೆದಿದ್ದರಿಂದ ಜಯಲಲಿತಾ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೀಡಿರ್ತಕ್ಕಂಥ ಬೆಂಬಲ ವಾಪಸ್ ಪಡ್ಕೊಂಡಿದ್ದರಿಂದ 13 ದಿನಗಳ ಕಾಲ ಮಾತ್ರ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರವನ್ನು ವಹಿಸ್ತಾರೆ. ನಾವು ಇದನ್ನು ಗಮನಿಸಬೇಕು. ಎರಡನೇ ಅವಧಿ ಒಳಗೆ ಏನಪ್ಪ ಅಂದ್ರೆ ಮತ್ತೆ ಅವರು ಪ್ರಧಾನಿಯಾಗಿ 5 ವರ್ಷ ಏನಪ್ಪ ಅಂದ್ರೆ ಪೂರ್ಣಗೊಳಿಸಬೇಕಾಗ್ತದೆ. ಅದ್ರ ಜೊತೆನೇ ಏನಪ್ಪ ಅಂತಂದ್ರೆ ಅಲ್ಲಿ ಪ್ರಕಾಶಿಸುತ್ತಿದೆ ಭಾರತ ಅನ್ನುವಂಥ ವಾಕ್ಯವನ್ನು ಇಟ್ಟುಕೊಂಡು ಹೊಸ ಜನಾಭಿಪ್ರಾಯ ಪಡೆಯೋದರ ಸಲುವಾಗಿ ಏನಪ್ಪ ಅಂದ್ರೆ ಚುನಾವಣೆಯನ್ನು ಎದುರಿಸ್ತಾರೆ. ಅದೇ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಪರಮಾಣು ಪರೀಕ್ಷೆ ಆಗಿರ್ತೈತಿ, ಕಾರ್ಗಿಲ್ ಗೆಲುವು ಬಂದಿರ್ತೈತಿ. ಇಷ್ಟೆಲ್ಲ ಆದರೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಅವಧಿ, ಮೊದಲನೇ ಅವಧಿ ಒಳಗೆ 13 ದಿನ, ಅದಾದಮೇಲೆ ಎರಡನೇ ಅವಧಿ ಮತ್ತು 3ನೇ ಅವಧಿ, ಹೀಗೆ ಒಟ್ಟು 3 ಅವಧಿಯೊಳಗೆ 6 ವರ್ಷ 80 ದಿನಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸರಿಸಮನಾಗಿ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ದೇಶ ಕಂಡ ರಾಷ್ಟ್ರಪತಿಗಳಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ನೆನಪಿಟ್ಟುಕೊಳ್ತಕ್ಕಂಥ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಬಹಳ ಮುಖ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ನಾವು ನೆನೆಸಬೇಕು. ಅವರಿಬ್ಬರ ಅವಧಿ ಭಾರತದಲ್ಲಿ ಒಂದು ಸುವರ್ಣ ಯುಗ ಅಂತ ಕರೆದ್ರೆ ಘೋಷಣೆ ತಪ್ಪಾಗೋದಿಲ್ಲ ಅಂತ ಅಂತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿ ಒಳಗೆ ಆರ್ಥಿಕ ದಿಗ್ಬಂಧನ ಆಗ್ತದೆ. ಆರ್ಥಿಕ ಸ್ಥಿತಿ ಭಾಳಷ್ಟು ಹದಗೆಡ್ತದೆ. ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತೀವಿ. ಅದು ನಂತರ ಅವಧಿ ಒಳಗೆ ಅದು ಬಹುತೇಕವಾಗಿ NDA ಸರ್ಕಾರ ವಿಫಲ ಆಗೋಕ್ಕೇನೋ ಕಾರಣ ಆಗಿರಬಹುದು ಅನ್ನೋದನ್ನು ನಾವು ನೋಡ್ತೀವಿ. ಇದರ ನಂತರ ಅವಧಿಯೊಳಗೆ ನಾವು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ನಂತರದ ಸ್ಥಾನದೊಳಗೆ ಯಾರಾದಾರ ಅನ್ನೋದನ್ನು ನಾವು ಗಮನಿಸ್ತೀವಿ. ಆಮೇಲೆ 5ನೇ ಸಾಲಿನೊಳಗೆ ಯಾರು ಬರ್ತಾರೆ ಅಂತಂದರೆ ನಾವು ಅಂದರೆ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಸುಮ್ಮನೆ ಅತಿ ಹೆಚ್ಚು ಕಾಲ ಭಾರತ ದೇಶದಲ್ಲಿ ಆಡಳಿತ ನಡೆಸಿದ ಪ್ರಧಾನಿ ಯಾರು ಅಂತಂದರೆ ರಾಜೀವ್ ಗಾಂಧಿ 5ನೇ ವ್ಯಕ್ತಿಯಾಗಿ ಬರ್ತಾರೆ. 40 ವರ್ಷದ ಅತಿ ಕಿರಿಯ ಪ್ರಧಾನಿ ಅನ್ನುವಂಥ ಶ್ರೇಷ್ಠ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಇಂದಿರಾ ಗಾಂಧಿ ನಂತರ ಆಳ್ವಿಕೆ ಬಂದಿರತಕ್ಕಂಥದ್ದು. ಒಟ್ಟು 5 ವರ್ಷ 32 ದಿನಗಳ ಕಾಲ ರಾಜೀವ್ ಗಾಂಧಿ ಅವರು ಆಡಳಿತವನ್ನು ನಡೆಸ್ತಾರೆ. 5 ವರ್ಷ 32 ದಿನಗಳ ಕಾಲ ಅಂದರೆ 1984 ಅಕ್ಟೋಬರ್ 31ಕ್ಕೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ನಿಯುಕ್ತಿಗೊಳ್ತಾರೆ. 1989 ಅಂದರೆ 1989 ಡಿಸೆಂಬರ್ 2 ತನಕ 5 ವರ್ಷ 32 ದಿನಗಳ ಕಾಲ ರಾಜೀವ್ ಗಾಂಧಿ ಅವರು ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು 5ನೇ ಅತಿ ಹೆಚ್ಚು ಅವಧಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಪ್ರಧಾನಿ ಅಂತ ಕರಿತೀವಿ. ಇನ್ನು 6ನೇ ವ್ಯಕ್ತಿ ಯಾರು ಅಂತಂದರೆ VP ನರಸಿಂಹರಾವ್ ಅವರು 4 ವರ್ಷ 330 ದಿನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. VP ನರಸಿಂಹರಾವ್ 4 ವರ್ಷ 330 ದಿನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅಂದರೆ ಜೂನ್ 21, 1991 ಅಂದರೆ 1991 ಜೂನ್ 21 ಪ್ರಧಾನಿಯಾಗಿ ನಿಯುಕ್ತಿಗೊಳ್ತಾರೆ. ಜೂನ್ನಿಂದ ಮೇ 16, 1996 ತನಕ ಭಾರತದ
ಪ್ರಧಾನಿ ಅಂತ ಆಗ್ತಾರೆ. 4 ವರ್ಷ 330 ದಿನಗಳ ಕಾಲ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ವಿ ಪಿ ನರಸಿಂಹರಾವ್ ನಂತರ ಸ್ಥಾನದಲ್ಲಿರ್ತಕ್ಕಂಥವರು ಮೊರಾರ್ಜಿ ದೇಸಾಯಿ. ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನಾವು. ಮೊರಾರ್ಜಿ ದೇಸಾಯಿ ಅಂತ ಈಗೇನಾದರೂ ಈ ವಸತಿ ವ್ಯವಸ್ಥೆಯ ಶಾಲೆ, ಮೊರಾರ್ಜಿ ಶಾಲೆ ಅಂತ ನಾವು ಕರಿತೀವಿ. ಆ ಶ್ರೇಷ್ಠ ಬಹುತೇಕವಾಗಿ ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಅನ್ಕೋಬಹುದು ನಾವು. ಅತ್ಯಂತ ಹಿರಿಯ ಪ್ರಧಾನಿ ಅಂತ ನಾವು ಮೊರಾರ್ಜಿ ದೇಸಾಯಿ ಅವರನ್ನ ಕರ್ಕೊಂತೀವಿ. ಭಾಳ ಪ್ರಯತ್ನ ಮಾಡ್ತಾರೆ ಅವರು, ಪ್ರಧಾನಿ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅತ್ಯಂತ ತನ್ನ 80 ಇಳಿಯ ವಯಸ್ಸಿನಲ್ಲಿ, ನಾವು ಹಳೆಯ ರಾಮರಾಯ ನೋಡ್ಕೊಂತೀವಲ್ಲ ಹಾಗೆ ಇಳಿಯ ವಯಸ್ಸಿನಲ್ಲಿ 80 ವರ್ಷ ದಾಟಿರ್ತದೆ. 80 ವರ್ಷ ದಾಟಿರ್ತಕ್ಕಂಥ ಸಂದರ್ಭದೊಳಗೆ ಮೊರಾರ್ಜಿ ದೇಸಾಯಿ ಅವರು ಭಾರತದ ಪ್ರಧಾನಿ ಆಗ್ತಾರೆ. 1977ಕ್ಕೆ 1977 ಮಾರ್ಚ್ದಿಂದ 1979 ಜುಲೈ ತನಕ, ಅಂದರೆ ಮಾರ್ಚ್ 1977ರಿಂದ ಜುಲೈ 1979 ತನಕ 2 ವರ್ಷ 126 ದಿನಗಳ ಕಾಲ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಮೊರಾರ್ಜಿ ದೇಸಾಯಿ ಅವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾವು ಪಂಡಿತ್ ನೆಹರು ಅವರ ನಂತರ ಪ್ರಧಾನಿಯಾದವರು ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನಾವು ಅದನ್ನು ಬಹಳ ಗಮನಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊರಾರ್ಜಿ ದೇಸಾಯಿ ನಂತರ ಅವಧಿ ಏನಪ್ಪ ಅಂದ್ರೆ ಸ್ಥಾನದೊಳಗೆ ಬರ್ತಾರೆ. ಅಂದರೆ ಅತಿ ಹೆಚ್ಚು ಆಡಳಿತ ನಡೆಸಿದ ಪ್ರಧಾನಿಗಳೊಳಗೆ. ಜೂನ್ 9, 1940ಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಆಗ್ತಾರೆ. ಜನವರಿ 11, 1966 ತನಕ, ಅಂದರೆ 1 ವರ್ಷ 216 ದಿನಗಳ ಕಾಲ, 1 ವರ್ಷ 216 ದಿನಗಳ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ದೇಶದ 2ನೇ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇವರ ನಂತರ ಸ್ಥಾನದಲ್ಲಿ ಬರುವಂಥ ಪ್ರಧಾನಿ ಯಾರು ಅಂತಂದರೆ ವಿ ಪಿ ಸಿಂಗ್ ಅವರು 1989 ಡಿಸೆಂಬರ್ಗೆ ಅಧಿಕಾರವನ್ನು ವಹಿಸ್ಕೊಂತಾರೆ, ಭಾರತದ ಪ್ರಧಾನಿ ಆಗ್ತಾರೆ. 1989ರಿಂದ 1990 ನವೆಂಬರ್ ತನಕ, ಅಂದರೆ 1 ವರ್ಷ ಪೂರ್ಣ ಆಗಂಗಿಲ್ಲ, 365 ದಿನ ಪೂರ್ಣಗೊಳಿಸೋದಿಲ್ಲ, 343 ದಿನಗಳ ಕಾಲ ಭಾರತದ ಪ್ರಧಾನಿಯಾಗಿ ವಿ ಪಿ ಸಿಂಗ್ ಅವರು ಏನಪ್ಪ ಅಂದ್ರೆ ಆಡಳಿತವನ್ನು ನಡೆಸ್ತಾರೆ. ಇನ್ನು ನಾವು ಕನ್ನಡಿಗರು ಗಮನಿಸಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ, ಕನ್ನಡಿಗ ಪ್ರಧಾನಮಂತ್ರಿ, ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಪ್ರಧಾನಿ ಅಂತ ನಾವು ಕರಿತೀವಿ ಎಚ್ ಡಿ ದೇವೇಗೌಡ. ಜೂನ್ 1, 1996ಕ್ಕೆ ಭಾರತದ ಪ್ರಧಾನಿಯಾಗಿ ಕರ್ನಾಟಕದ ರೀಪ್ರೆಸೆಂಟೇಟಿವ್, ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಪ್ರಧಾನಿ, ಏಕೈಕ ಪ್ರಧಾನಿ ಅಂತಲೂ ಕರಿತೀವಿ ನಾವು. 1996 ಜೂನ್ 1ಕ್ಕೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಕೊಂತಾರೆ. 1997 ಏಪ್ರಿಲ್ 21 ತನಕ, ಅಂದರೆ ಒಟ್ಟು 1 ವರ್ಷ ಪೂರ್ಣಗೊಳ್ಳೋದಿಲ್ಲ, 324 ದಿನ, 324 ಡೇಸ್, 324 ದಿನ ಎಚ್ ಡಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಎಚ್ ಡಿ ದೇವೇಗೌಡರ ನಂತರ ಸ್ಥಾನದಲ್ಲಿ ನಂತರ ಸ್ಥಾನದಲ್ಲಿ ಪ್ರಧಾನಿಯಾಗಿ ಆಡಳಿತ ನಡೆಸಿದವರು ಅಂದರೆ ಆಯ್ಕೆ ಗುಜರಾಲ್ 1997ರಿಂದ 1998, 1997 ಏಪ್ರಿಲ್ನಿಂದ 1998 ಮಾರ್ಚ್ ತನಕ, ಇವರು 1 ವರ್ಷ ಪೂರ್ಣಗೊಳ್ಳೋದಿಲ್ಲ. ಇವರು 332 ದಿನಗಳ ಕಾಲ ಭಾರತದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇವರ ನಂತರ ಸ್ಥಾನದಲ್ಲಿ ಚಂದ್ರಶೇಖರ್ ಭಾರತದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. 1990ರಿಂದ 1991, ಇವರು ಸಹ 1 ವರ್ಷ ಪೂರ್ಣಗೊಳ್ಳಂಗಿಲ್ಲ, ಅಂತಂದರೆ 365 ಡೇ ಆಗೋದಿಲ್ಲ, 223 ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಚಂದ್ರಶೇಖರ್ ಆಡಳಿತವನ್ನು ನಡೆಸ್ತಾರೆ. ಇವ್ರಿಗಿಂತ ಕಡಿಮೆ ಅವಧಿಗಳ ಪ್ರಧಾನಿ ಆದವರು ಯಾರು ಅಂತಂದರೆ ಚರಣ್ ಸಿಂಗ್ ಅನ್ನುವಂಥವರು 1979ರಿಂದ 1980 ಅವಧಿ ಒಳಗೆ, ಇಂದಿರಾ ಗಾಂಧಿ ನಂತರದ ಏನು ಅವಧಿ ನೋಡ್ಕೊಂತೀವಲ್ಲ ಆ ಅವಧಿ ಒಳಗೆ 1979ರಿಂದ 1980 1979ರಿಂದ 1980, ಅಂದರೆ ಒಟ್ಟು 170 ದಿನ, 170 ಡೇಸ್, 170 ದಿನಗಳ ಕಾಲ ಚರಣ್ ಸಿಂಗ್ ಭಾರತದ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇದರ ನಂತರ ಏನಾದರೂ ಕಂಪ್ಯೂಟರ್ ಕೇಳ್ತಾರೆ, ಹಂಗಾಮಿ ಪ್ರಧಾನಿಯಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಇವರೊಳಗೆ ಯಾರು ಅಂತ. ಹಂಗಾಮಿ ಪ್ರಧಾನಿಯಾಗಿ ಆಡಳಿತ ನಡೆಸಿದವರು ಯಾರು ಅಂತಂದರೆ ಗುಲ್ಜಾರಿಲಾಲ್ ನಂದಾ ಹಂಗಾಮಿಯಾಗಿ 2 ವರ್ಷ 13 ದಿನ, ಅಂದರೆ 26 ದಿನ ಹಂಗಾಮಿ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿರ್ತಾರೆ. ಅಂದರೆ 1964ರಿಂದ 1966ರವರೆಗೆ ಗುಲ್ಜಾರಿಲಾಲ್ ನಂದಾ ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ.
ಈ ಗುಲ್ಜಾರಿಲಾಲ್ ನಂದಾ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ 1964 ಏನು ಹೇಳ್ತೀವಲ್ಲ, 66ರಿಂದ 26 ದಿನಗಳ ಕಾಲ 13 ದಿನ 26 ದಿನ ಹಂಗಾಮಿ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಭಾರತ ದೇಶದೊಳಗೆ ಬಹುಪಕ್ಷ ಪದ್ಧತಿಯನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ, ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ಪೂರ್ಣ ಅವಧಿವರೆಗೆ ಪ್ರಧಾನಿಯಾಗಿ ಆಡಳಿತ ಭಾರತದ ಪ್ರಧಾನಿಯಾಗಿ ಆಡಳಿತ ನಡೆಸಿದರೊಳಗೆ ಮನಮೋಹನ್ ಸಿಂಗ್, ಪಂಡಿತ್ ಜವಾಹರ್ಲಾಲ್ ನೆಹರು 3 ಅವಧಿ ಪೂರ್ಣಗೊಂಡಿರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಮತ್ತು ಅದನ್ನು ಬಿಟ್ಟರೆ ಏನಪ್ಪ ಅಂತಂದ್ರೆ 2 ಅವಧಿಯವರೆಗೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಈಗ ನಂತರ ಸ್ಥಾನದೊಳಗೆ ಅಂತಂದ್ರೆ ನರೇಂದ್ರ ಮೋದಿ 2 ಅವಧಿಯನ್ನು ಸಂಪೂರ್ಣವಾಗಿ 5 ವರ್ಷದ 2 ಅವಧಿಯನ್ನು ಪೂರ್ಣಗೊಳಿಸಿ 3ನೇ ಅವಧಿಗೆ ಭಾರತ ದೇಶದ ಏನಪ್ಪ ಅಂದ್ರೆ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸಾಧನೆ ನರೇಂದ್ರ ಮೋದಿ ಅನ್ನೋದನ್ನು ನಾವು ನೋಡ್ತೀವಿ. ನರೇಂದ್ರ ಮೋದಿಯವರ ಮುಂದೆ ಭಾಳ ಸುದೀರ್ಘವಾಗಿರ್ತಕ್ಕಂಥ ಸವಾಲುಗಳದಾವ. ಆಡಳಿತ ನಡೆಸುವಂಥ ಅವರ ಕಾರ್ಯವೈಖರಿ ಬಹಳ ಗಮನಾರ್ಹವಾಗಿರ್ತಕ್ಕಂಥದ್ದು. ಇಡೀ ಜಗತ್ತಿನ ಜನರನ್ನು ಮಂತ್ರಮುಗ್ಧರನ್ನಾಗಿ ಮಾಡುವಂಥ ಶಕ್ತಿ ನರೇಂದ್ರ ಮೋದಿಯವರ ಮಾತಿನಲ್ಲಿ, ಅವರ ಧಾಟಿಯಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಆದರೆ ವಿಪರ್ಯಾಸ ಇಸ್ ಬಾರ್ 400 ಪಾರ್ ಅನ್ನುವಂಥ ಆಸೆ ಬಹುತೇಕವಾಗಿ ಭಗ್ನ ಆಗಿರೋದನ್ನು ನಾವು ನೋಡ್ತೀವಿ. ಯಾವ ಅಜೆಂಡಾವನ್ನು ಇಟ್ಟುಕೊಂಡು ನರೇಂದ್ರ ಮೋದಿಯವರು ಚುನಾವಣೆಗೆ ಇಳಿದರು, ಆ ಅಜೆಂಡಾದಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಅನ್ನುವಂಥ ಮಾತು ವಿಮರ್ಶಕರು ಹೇಳ್ತಕ್ಕಂಥದ್ದು. ರಾಮ ಮಂದಿರ ಸ್ಥಾಪನೆ ಆದಮೇಲೆ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮತ್ತು ಈ ಬಾರಿ 400ರ ಗಡಿ ದಾಟುತ್ತೆ ಅನ್ನುವಂಥದ್ದು ಬಹುತೇಕ ಎಲ್ಲೋ ಎಡೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಬುಲ್ಡೋಜರ್ ಸರ್ಕಾರ ಬಹುತೇಕವಾಗಿ ಎಡವಿರೋ ಸಂದರ್ಭವನ್ನು ನಾವು ಗಮನಿಸ್ತೀವಿ. ಒಟ್ಟಿನಲ್ಲಿ ಜವಾಹರ್ಲಾಲ್ ನೆಹರು, ಅದಾದಮೇಲೆ ಇಂದಿರಾ ಗಾಂಧಿ, ಅದಾದಮೇಲೆ ಮನಮೋಹನ್ ಸಿಂಗ್, ಅದಾದಮೇಲೆ ನರೇಂದ್ರ ಮೋದಿ 5 ವರ್ಷ ಪೂರ್ಣಾವಧಿ ಮುಗಿಸಿದರೆ ನರೇಂದ್ರ ಮೋದಿ ಅತಿ ಹೆಚ್ಚು ದೀರ್ಘಾವಧಿ ನಿರಂತರವಾಗಿ 3 ಬಾರಿ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಶ್ರೇಯಸ್ಸು ಎಲ್ಲವೂ ನರೇಂದ್ರ ಮೋದಿಗೆ ಸಲ್ಲುತ್ತದೆ. ಇನ್ನು ಇಂತಹ ವಿಡಿಯೋಸ್ಗಳನ್ನು, ಇಂತಹ ಮಾಹಿತಿಗಳನ್ನು ನಿಮ್ಗೆ ಹೆಚ್ಚಬೇಕಾದ್ರೆ ಇನ್ನು ಮುಂದಿನ ಅವಧಿಗಳಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅವಧಿ ದೀರ್ಘಾವಧಿ ಪ್ರಧಾನಿಯಾದವರು ಯಾರು ಅನ್ನುವಂಥ ಜಿಜ್ಞಾಸೆ. ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಅವಧಿಯೊಳಗೆ ಚುನಾವಣೆ ಮೂಲಕ ಆಯ್ಕೆಯಾಗಿ ಪ್ರಧಾನಿಯಾಗ್ತಕ್ಕಂಥ ಅಂತಂದ್ರೆ ವ್ಯವಸ್ಥೆ ಕೆಲವು ದೇಶಗಳಲ್ಲಿ ಕಾಣ್ತೀವಿ ನಾವು. ನಮ್ಮ ದೇಶ ಮತ್ತು ಇಂಗ್ಲೆಂಡನ್ನು ಕಂಪೇರ್ ಮಾಡಿದರೆ ಅಲ್ಲಿ ರಾಷ್ಟ್ರಪತಿಯ ಬಹಳ ಪವರ್ಫುಲ್, ನಮ್ಮಲ್ಲಿ ಪ್ರಧಾನಮಂತ್ರಿ ಬಹಳ ಪವರ್ಫುಲ್. ಹೀಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಅವಧಿಯವರೆಗೆ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಶ್ರೇಯಸ್ಸು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದರ ಜೊತೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನು ನಿಮಗೆ ನೇರವಾಗಿ ನಿಮಗೆ ತಲುಪಬೇಕು ಅಂದರೆ ನೀವು ಪುನೀತ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈ ವಿಡಿಯೋವನ್ನು ಮತ್ತು ಹಿಂದಿನ ವಿಡಿಯೋಗಳನ್ನು ನೋಡೋದು ಸಲುವಾಗಿ ಪುನೀತ್ ಟಿವಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಒತ್ತಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರು ಆಸಕ್ತಿದ್ದಾರೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥವ್ರು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅವಧಿಯವರೆಗೆ PM ಆಗಿ ಆಡಳಿತ ನಡೆಸಿದ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ.